ಬೆಳಿಗ್ಗೆ 7 ಗಂಟೆಗೆ ಮೈಸೂರು ಬಿಟ್ವಿ. ಒಂದು 7:30 8 ಗಂಟೆ 8:30ಗೆ ಬೆಂಗಳೂರಿನ ಜಾಕ್ಸನ್ ಹೋಟ್ಲಲ್ಲಿ ನಾಷ್ಟ. ಹೋಟ್ಲ್ ಒಳಗಡೆ ಹೋಗ್ತಿದ್ದಂಗೆ ನನ್ನ ಕಣ್ಣೆದುರುಗಡೆನೆ ಹುಚ್ಚ ಫಿಲಮ್ ಡೈರೆಕ್ಟ್ರು ಕಣ್ರಿ, ಓಂ ಪ್ರಕಾಶು ಮಾತಾಡಿಸ್ದೆ, ನಂಬರ್ ಇಸ್ಕೊಂಡೆ. ಹಂಗೆ ಒಳಗಡೆ ಹೋಗಿ ಕೂತ್ಕೋತೀನಿ. ನಮ್ಮ ಬಿಗ್ ಬಾಸ್ ಅವರು ಇವರು ಸಿಕ್ಬಿಟ್ರು. ಇವ್ರ ಜೊತೆಗೆ ಇನ್ನೊಬ್ರು ಅವ್ರ ಕಣಪ್ಪ, ನಮ್ಮ ವಾಜಿದು ಅವಾಜ್ ಹಾಕಿದ್ರೆ ಕವಾಜು, ಕವಾಜ್ ಹಾಕಿದ್ರೆ ಅವಾಜು, ಇವ್ರು ಸಿಕ್ಬಿಟ್ರು. ನವಾಜು ಕಣ್ರಿ, ನವಾಜು ಇವರು. ಆಮೇಲೆ ಏನೋ ಅನ್ಕೊಬಿಟ್ಟಿರಿ, ಕಲಾವಿದ್ರ ಜೊತೆಗೆ ಅಧಿಕಾರಿಗಳ ಭೇಟಿನೂ ಆಯ್ತು. ನಮಗೆ ಬಹಳ ಫೇವ್ರೇಟ್ ಆದಂತಹ ಅಧಿಕಾರಿಗಳು ಇವರು. ಇಷ್ಟೊತ್ತು ಎಲ್ಲ ಪಾತ್ರಗಳನ್ನ ಪರಿಚಯ ಮಾಡಿಕೊಟ್ಟೆ. ಈಗ ಈ ಜರ್ನಿ ಏನಾಯ್ತು ಅನ್ನೋದನ್ನ ಪೂರ್ತಿ ವಿವರ ಹೇಳ್ತೀನಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನಗಳ ನಂತರ ಬ್ಲಾಗ್ನ ಕೊಡ್ತಾ ಇದ್ದೀನಿ ನಿಮಗೆ. ತಾವೆಲ್ಲರೂ ತುಂಬ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡು ಇದೊಂದು ಸಣ್ಣ ಬ್ಲಾಗ್ನ ಕೊಡ್ತಾ ಇದ್ದೀನಿ. ಭಾಳ ದಿವಸದಿಂದ ಕೇಳ್ತಾ ಇದ್ರು ಎಲ್ಲರೂ, ಯಾಕೆ ಬ್ಲಾಗ್ನ ಯಾವುದು ಆಗ್ತಾಯಿಲ್ಲ ಅಂತ. ಅಂದರೆ ನಾನು ಕರೆಕ್ಟಾಗಿ ಈಗ 1 ವರ್ಷ ಆಯಿತು ಬ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಬ್ಲಾಗ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದ್ರಿಂದ ನನಗೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಆದರು, ಒಂದಷ್ಟು ನೇಮ್ ಆಯಿತು. ಆಮೇಲೆ ಅದರಿಂದ ಅರ್ನಿಂಗ್ ಇನ್ನೂ ಬಂದಿಲ್ಲ. ಆದರೆ ಈ ಒಂದು ವರ್ಷ ಏನು ಪ್ರಾಕ್ಟೀಸ್ ಮಾಡಿದೆ, ಈ ಬ್ಲಾಗ್ ಮಾಡಿ ಸರಾಗವಾಗಿ ಮಾತಾಡೋದು ಕ್ಯಾಮ್ರಾ ಮುಂದೆ, ಇದರಿಂದ ನನಗೆ ಇನ್ನೊಂದು ಬೇರೆ ಚಾನಲ್ನಲ್ಲಿ ಒಂದು ಕೆಲಸ ಸಿಕ್ತು. ಆ ಚಾನಲಲ್ಲಿ ಕೆಲಸ ಸಿಕ್ಕಿದಾಗಿಂದ ನಾನು ಈ ಬ್ಲಾಗ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಟೈಮ್ ಸಿಗದೇ ಇರೋ ಕಾರಣದಿಂದ ಅದನ್ನು ಬ್ಲಾಗ್ನ ಕಮ್ಮಿ ಮಾಡಿದ್ದೀನಿ. ಮತ್ತು ಈ ಥರ ಫ್ರೀಯಾಗಿದ್ದ ಸಮಯದಲ್ಲಿ ಬ್ಲಾಗ್ನ ಬಿಡ್ತಾ ಇರ್ತೀನಿ ಅವಾಗವಾಗ ಒಂದೊಂದನ್ನು. ಮತ್ತು ಇವತ್ತು ಒಂದು ಝಲಕ್ನ ತೋರ್ಸೋಕ್ಕೋಸ್ಕರ ಒಂದು ಸಣ್ಣ ಬ್ಲಾಗ್ನ ಮಾಡ್ತೀನಿ. ಒಂದು ಝಲಕ್ ತೋರಿಸ್ತೀನಿ ನೋಡಿ. ಇವಾಗ ಇವರು ಮತ್ತೆ ಇವರಿಷ್ಟು ಜನನು ಇವತ್ತು ನನಗೆ ಸಿಕ್ಕಿದ್ರು. ಇವರು ನನ್ನ ಜೊತೆ ಫೋಟೋ ಕೊಡಿ ಅಂತ ಕೇಳಲಿಲ್ಲ, ನಾನೇ ಹೋಗಿ ಅವ್ರ ಹತ್ರ ಫೋಟೋ ತಗೊಂಡು ಮಾತಾಡಿಸ್ಕೊಂಡು ಬಂದಿದ್ದೀನಿ. ಅದನ್ನು ತೋರಿಸ್ಬೇಕು ಅಂತಲೇ ಇವತ್ತೊಂದು ಸಣ್ಣ ಬ್ಲಾಗ್ನ ಮಾಡಿದ್ದೀನಿ. ನಾನು ಆಮೇಲೆ ಸುಮಾರು ದಿವಸದಿಂದ ಒಂದು ಸಣ್ಣ ಕನಸು, ವಿಧಾನಸೌಧದೊಳಗೆ ಹೋಗಬೇಕು ಅಂತ. ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸಲ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದೆ. ಆ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಹೋಗಿದ್ದಾಗ ವಿಧಾನಸೌಧ ನೋಡ್ಬಿಟ್ಟು ಅದ್ರ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತಗೊಂಡು ಒಂದಲ್ಲ ಒಂದಿನ ಈ ವಿಧಾನಸೌಧದ ಒಳಗಡೆ ಏನಕ್ಕಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅದು ಇವತ್ತು ಹೋಗ್ಬಿಟ್ಟು ಬಂದಿದ್ದೀನಿ. ಅದು ತುಂಬ ಖುಷಿ ಆಯಿತು. ನಾವು ಯಾವತ್ತೋ ಒಂದಿನ ಅಂದ್ಕೊಂಡಿದ್ದು ಒಂದಿನ ಸಕ್ಸಸ್ ಕೊಡ್ತಲ್ಲ ಅಂತ ಖುಷಿ ಆಯಿತು. ಅದಕ್ಕೋಸ್ಕರ ವಿಡಿಯೋನು ಮಾಡ್ತಾಯಿದ್ದೀನಿ. ಮತ್ತೆ ಅಂದರೆ ಇನ್ನೊಂದೇನು ಅಂತಂದರೆ, ಮೈಸೂರು ಕಲಾವಿದರಿಗೆ ಬೆಂಗಳೂರು ಒಂಥರ ಅವಿನೋಭಾವ ಸಂಬಂಧ. ಈ ಮೈಸೂರಿಗೂ ಬೆಂಗಳೂರಿಗೂ ಮೊದಲಾದರೆ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. 4 ಅವರ್ 3 ಅವರ್ ಜರ್ನಿ ಮಾಡ್ಕೊಂಡು ಸುತ್ತಾಡ್ಕೊಂಡು ಹೋಗೋವರೆಗೂ ಟಯರ್ಡ್ ಆಗ್ಬಿಡ್ತಿತ್ತು. ಈಗ ಹಂಗಲ್ಲ. ಈಗಂದರೆ ಬೆಂಗಳೂರಲ್ಲಿ ಶೂಟಿಂಗ್ ಇದ್ದರೆ ತಕ್ಷಣ ಇಮಿಡಿಯೇಟಾಗಿ ಮೈಸೂರಿಂದ ಹೋಗ್ತಾರೆ, ಮೈಸೂರಲ್ಲಿ ಶೂಟಿಂಗ್ ಇದ್ದರೆ ತಕ್ಷಣ ಇಮಿಡಿಯೇಟಾಗಿ ಬೆಂಗಳೂರಿಂದ ಬರ್ತಾರೆ. ಇದರಿಂದ ಆಗ್ಬಿಟ್ಟು ಒಂದು ತುಂಬ ಪ್ರೀತಿ ಬಾಂಧವ್ಯ ಬೆಂಗಳೂರಿಗೂ ಮೈಸೂರಿಗೂ ಬೆಳೆದ್ಬಿಟ್ಟೈತೆ. ಇದರಿಂದಾಗಿ ಕಲಾವಿದರಿಗೆ ಸ್ವಲ್ಪ ಅನುಕೂಲ ಮತ್ತು ಫ್ರೀ, ಏನಾದರೂ ಸರಿ ಇರಲ್ಲಪ್ಪ ಅಂತ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಅಂತ ಅನಿಸ್ಬಿಟ್ಟು ಇದೊಂದು ಚೂರು ಖುಷಿ ಆಯಿತು. ಕಲಾವಿದರು ಸಿಕ್ಕಿದ್ದು ನನಗೆ ಖುಷಿ ಆಯಿತು. ಮತ್ತು ನಾನು ಮುಖ್ಯವಾಗಿ ಎಲ್ಲರಿಗೂ ಅಧಿಕಾರಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದು. ಅಧಿಕಾರಿಗಳೆಲ್ಲ ಸಿಕ್ಕಿದ್ರು. ಇನ್ನೊಂದು ದಿನ ಬೆಂಗಳೂರಿಗೆ ಹೋಗಬೇಕು. ಅವತ್ತು ಯಾವ ವಿಡಿಯೋ ಮಾಡೋಕ್ಕಾಗುತ್ತೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡ್ತೀನಿ ಯಾವಾಗಲೂ ಒಂದು ಸಣ್ಣ ವಿಡಿಯೋನ. ಇದಿಷ್ಟು ನಂದು ವಿಡಿಯೋ ಆಗಿತ್ತು. ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.